ಅತ್ತಿಬೆಲೆಯಿಂದ ಜಿಗಳ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ಎಪಿಎಸ್ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಹೆಚ್ಚು ಅಂಕ ಬರಲು ಕಾರಣಕರ್ತರಾದ ಶಿಕ್ಷಕ ವರ್ಗದವರಿಗೆ ಸಿಹಿ ವಿತರಿಸಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಅತ್ತಿಬೆಲೆ ಎಪಿಎಸ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಫಲಿತಾಂಶ ಬಂದಿದೆ. ಇನ್ನು ವಿನಯ್ ಎಂಬ ವಿದ್ಯಾರ್ಥಿ 98% ಅಂಕ ಪಡೆದಿದ್ದಾರೆ. ಹಾಗೆಯೇ ಪವನ್ ಎಂ ಗೌಡ ಎಂಬ ವಿದ್ಯಾರ್ಥಿ 95% ಅಂಕವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಹಾಗೆಯೇ ಸುಮಾರು 15 ವಿದ್ಯಾರ್ಥಿಗಳು 90% ಹೆಚ್ಚು ಅಂಕವನ್ನು ಪಡೆದಿದ್ದು, ಅತ್ತಿಬೆಲೆ ಎಪಿಎಸ್ ಶಾಲೆಯಲ್ಲಿ ಇಷ್ಟು ಫಲಿತಾಂಶ ಬರಲು ಮುಖ್ಯ ಕಾರಣಕರ್ತರು ಶಾಲೆಯ ಅಧ್ಯಾಪಕ ವರ್ಗದವರಾಗಿದ್ದಾರೆ ಎಂದು ಎಪಿಎಸ್ ಶಾಲೆಯ ಸಂಸ್ಥಾಪಕರಾದ ರಾಜಪ್ಪರವರು ಮತ್ತು ಪ್ರಾಂಶುಪಾಲರಾದ ವೇಣುಗೋಪಾಲ್ ತಿಳಿಸಿದರು. ಇನ್ನು ಅತ್ತಿಬೆಲೆ ಎಪಿಎಸ್ ಶಾಲೆಯಲ್ಲಿ ಕಡಿಮೆ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಎಲ್ಲ ವಾತಾವರಣವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಸಿಸಿಟಿವಿ ಅಳವಡಿಕೆ, ಬಸ್ ವ್ಯವಸ್ಥೆ, ಉತ್ತಮ ಮೈದಾನ, ಗ್ರಂಥಾಲಯ, ಲ್ಯಾಬ್, ನುರಿತ ಶಿಕ್ಷಕರು, ಕ್ರೀಡೆಗೆ ಉತ್ತೇಜನ ಸೇರಿದಂತೆ ವಿದ್ಯಾರ್ಥಿಗಳ ಕಲಿಕೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ಕಲ್ಪಿಸಲಾಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಎಪಿಎಸ್ ಶಾಲೆಗೆ ಸೇರಿಸಿ ಎಂದು ಎಪಿಎಸ್ ಶಾಲೆಯ ಸಂಸ್ಥಾಪಕರಾದ ರಾಜಪ್ಪರವರು ಮತ್ತು ಪ್ರಾಂಶುಪಾಲರಾದ ವೇಣುಗೋಪಾಲ್ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಪಿಎಸ್ ಶಾಲೆಯ ಆಡಳಿತ ಮಂಡಳಿಯವರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ದಿನ ನಮ್ಮ ಒಂದು ಎಪಿಎಸ್ ಶಾಲೆಯ ಸಂಭ್ರಮದ ವಿಚಾರ ಅಂತಂದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ 2025-26 ಫಲಿತಾಂಶ ಅತಿಶಯವಾಗಿ ಎಲ್ಲ ಶಾಲೆಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದು ಈ ದಿನ ನಮ್ಮೆಲ್ಲರಿಗೂ ಬಹಳ ಸಂತೋಷದಾಯಕವಾಗಿದೆ. ಇದಕ್ಕೆ ಕಾರಣಭೂತರಾದ ಶಿಕ್ಷಕರ ಶ್ರಮ ಮತ್ತು ಸಂಸ್ಥೆಯ ಒಂದು ಶ್ರಮ ಹಾಗೂ ವಿದ್ಯಾರ್ಥಿಗಳ ಹಗಲು ರಾತ್ರಿ ಓದಿ ಅವರ ಶ್ರಮ, ಅತಿ ಹೆಚ್ಚಾಗಿ ಪೋಷಕರ ಸಹಕಾರ ನಮ್ಮ ಒಂದು ಸಂಸ್ಥೆಗೆ ಪ್ರತಿ ವರ್ಷವೂ ನೀಡ್ತಾ ಇದ್ದಾರೆ. ಅವರೆಲ್ಲರೂ ನೀಡಿದ ಒಂದು ಪ್ರತಿಫಲ ಈ ದಿನ ನಮ್ಮ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಸುಲಭವಾಗಿದೆ. ಆದ್ದರಿಂದ ನಾನು ಏನಪ್ಪ ಹೇಳಬೇಕಂದ್ರೆ, ಇನ್ನು ಮುಂದೆಯೂ ಸಹ ನಿಮ್ಮ ಸಹಕಾರ ಸದಾ ನಮ್ಮ ಶಾಲೆಗೆ ಇರಲಿ ಹಾಗೂ ನಿಮ್ಮ ಒಂದು ಕಲಿಕೆಯ ವಿದ್ಯಾರ್ಥಿಗಳ ಬಗ್ಗೆ ಅತಿ ಹೆಚ್ಚು ಒಂದು ಎಚ್ಚರಿಕೆಯನ್ನು ವಹಿಸಿಕೊಡ್ರಿ. ನಮ್ಮದೇ ಎಪಿಎಸ್ ಕಾಲೇಜ್ ಇರೋದ್ರಿಂದ ದೂರದ ಬೆಟ್ಟದನ್ನೆಲ್ಲ ನೋಡಬೇಕಿತ್ತು. ನಮ್ಮ ಒಂದು ಎಪಿಎಸ್ ಕಾಲೇಜಲ್ಲಿ ಸೇರಿಸ್ಕೊಡ್ರಿ. ಹಾಗೂ ನಾನು ಇನ್ನೊಂದು ಹೇಳೋದಂದರೆ, ಅತಿ ಹೆಚ್ಚು ನಿಮ್ಮ ಅಕ್ಕಪಕ್ಕ ಇರುವ ವಿದ್ಯಾರ್ಥಿಗಳನ್ನು ಮನೆಗಳಲ್ಲಿ ಪೋಷಕರ ಬಳಿ ಮಾತಾಡಿ ಉತ್ತಮ ಶಾಲೆ ಎಪಿಎಸ್ನಲ್ಲಿ ಇಲ್ಲಿ ಪ್ರಿ ಕೆಜಿಯಿಂದ 4ನೇ ತರಗತಿವರೆಗೂ ಹಮ್ಮಿಕೊಂಡಿದ್ದೀವಿ. ಬಹಳ ಉತ್ತಮವಾದ ಒಂದು ವಿದ್ಯಾಭ್ಯಾಸದ ಒಂದು ಇರೋದ್ರಿಂದ ನಿಮ್ಮ ಸಹಕಾರ ಕೊಟ್ಟು ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ದಾಖಲಿಸಬೇಕಂತ ಈ ಸಮಯದಲ್ಲಿ ಹೇಳ್ತಾ remarkable results, because in this situation what we are getting 100% results is not easy, because in other boards we can get 100%, but in our state board SLC examinations to get 100% it is a very dedicated and consistent work is very required here. So students has proved what is their hard work and dedication, and they have got the success for that work, and they have got the fruit for their hard work. And also parallelly I thanks our teachers. Really our teachers were totally, they were no words, speechless. The work and dedication they have done for the results today. The result speaks their work. Results is the reflection of our teachers' work. And also our parents, really I am telling you, I will be always grateful and gratitude to our parents, because whenever we had a meeting every month or every test and examinations, whenever we had a meeting, they cooperated with us. They were a backbone to our management in this school. Whatever the instructions we are given, whatever the improvements we have done, what are the implementations we have done for the improvement and betterment of the students, they are always cooperate with us. They were always, okay sir, we will be with you. So that the words given us more strength than whatever the things obstacles was coming. The words and their backbone support was very encouragement for us. Because of all this teamwork, with the togetherness of the parents, teachers, management and our students together, what teamwork has done,
These results will be dedicated to all our teachers, students, and our team, full team of school. Because really, every time we were by 2 students or 3 students, we were missing the 100% results. But this time, at last, we got that 100% results. And another thing, very happy to tell now is that we are the top in our Attipalli cluster. In Attipalli cluster, whatever the 10 schools is there, so our result is the top result. 614. Because already from 2 years I was telling you, our state syllabus will be changed to NCERT, and that NCERT will be equivalent to CBSE. So science and maths paper was tough and valuation was very strict. That's why many students has struggled to get some highest marks. So that's why very few students has crossed above 600. Maximum all the students has got within 585, 590, 599. So maximum in science and maths the valuation was very strict. I spoke to our evaluators and our senior teachers in our Anekal Taluk. I spoke to them. They told that in coming days also it will be equivalent to CBSE. So we have to go with the conceptual teaching method, and we have to implement new methods. I have discussed that one for upcoming batches. But still, we are very happy that we are the top in our Attipalli cluster. 614 is in our Attipalli surrounding. We are the highest APS school state board is highest out of 77 students. Above 90%, A plus is 9 students, and above 85, 24 students distinctions, and above 75, 14 students, and above 60%, 18 students, and remaining 12 students they have crossed above 50%. Really, it is a very good result. Everybody is above 45%. Nobody is below 40%. Nobody is below 40%. Everybody is above 45%. Really, it is a very remarkable result. I will be always grateful to our teachers, because every time they were with us, morning special classes, evening special classes, Sunday they were extra classes, during festivals. So every time they were dedicated their this one to us. So really, thanks to our teachers, and we need same support from the parents. Every year we need your support, and our students also. They also, what the instructions we are given, whatever the work we have allotted, they have dedicatedly, obediently they have followed us, and they have followed us, and they have done. Really, once again, thanks and congratulations to you all students, and all the best for your future. Okay, really thank you. And now we will call one by one students to honor. After honor, please parents.
ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಕಲಿತಿದ್ದಾರೆ. ತುಂಬ ಸಂತೋಷ. ನಾನು ಇಷ್ಟಪಟ್ಟರೆ ತುಂಬ ಖುಷಿ ಆಗ್ತದೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಓಪರೇಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದ. ಎಲ್ಲ 5ನೇ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಟೀಚರ್ಸ್ಗೂ ಅಭಿನಂದನೆಗಳು. ಅದೇ ರೀತಿ ಸ್ಟಾರ್ಟಿಂಗಿಂದ ಅಂದರೆ 9ನೇ ತರಗತಿಯಿಂದಲೇ ಅವರಿಗೆ ಯಾವ ರೀತಿ ಹೇಳಬೇಕು, ಯಾವ ರೀತಿ ಕೋಚಿಂಗ್ ಕೊಡಬೇಕಂತ ತುಂಬ ಯೋಚನೆ ಮಾಡಿ ಒಂದೊಂದು ಪ್ಲ್ಯಾನ್ ಮಾಡಿದ ಪ್ಲ್ಯಾನ್ ಪ್ರಕಾರ ಸಕ್ಸಸ್ ಆಗಿ ಇವತ್ತು 100% ರಿಸಲ್ಟ್ ಬರಲಿಕ್ಕೆ ಕಾರಣ ಇವತ್ತು ಒಂದು ದಿವಸ ಶ್ರಮ ಇಲ್ಲ. ಇದು 9ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರಿಪೇರ್ ಮಾಡಬೇಕಂತ ಕಳೀತಾ ಇದುವರೆಗೂ 100% ರಿಸಲ್ಟ್ ತಂದು ಕೊಟ್ಟಂಥ ಮ್ಯಾನೇಜ್ಮೆಂಟ್ ಆಗೋದು, ಟೀಚರ್ಸ್ ಆಗೋದು ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಸ್ಕೂಲ್ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಮತ್ತು ಪ್ರೈಮರಿ ಟೀಚರ್ಸ್ ಆಲ್ಸೋ ವೆರಿ ಗುಡ್ ಟೀಚರ್ಸ್. ವಿ ಹ್ಯಾವ್ ಟು ಲರ್ನ್ ದ ಡಿಸಿಪ್ಲೈನ್ ಆ್ಯಂಡ್ ದ ಎಜುಕೇಷನ್ ಆಲ್ಸೋ ಆ್ಯಂಡ್ ದ ಟೀಚಿಂಗ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆಲ್ಸೋ ವೆರಿ ಥ್ಯಾಂಕ್ಫುಲ್ ಟು ಸೇ ದಿಸ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಮಸ್ತೆ. ನನ್ನ ಹೆಸರು ರಾಜು ಅಂತ, ಲಿಖಿತ ಅಂತ ಹೇಳಿ ಸರ್. ಸೊ ನನ್ನ ಮಕ್ಕಳು ಇಬ್ಬರು ಇಲ್ಲೇ ಹೋಗಿರೋದು. LKG ಇಂದ UKG ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ನನ್ನ ಮಗನು ಒಳ್ಳೆ ರಿಸಲ್ಟ್ ತಗೊಂಡ. ನನ್ನ ಮಗಳು ತಗೊಂಡಿದ್ದು ತುಂಬ ಖುಷಿ ಆಯಿತು. ನನಗೆ ಮ್ಯಾನೇಜ್ಮೆಂಟ್ಗೆ ತುಂಬ ಧನ್ಯವಾದಗಳು ಮತ್ತು ಟೀಚರ್ಸ್ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಟೀಚರ್ಸು ಮತ್ತು ವೇಣುಗೋಪಾಲ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು SSLC ಮಕ್ಕಳಿಗೆ ತುಂಬ ಚೆನ್ನಾಗಿ ಆರ್ಡರ್ ಮಾಡಿ ಎಫರ್ಟ್ ಹಾಕಿ 100% ರಿಸಲ್ಟ್ ತಗೊಂಡಿದ್ದಾರೆ. ಸ್ಕೂಲು ತುಂಬ ಚೆನ್ನಾಗಿದೆ. ನಾನು ಶಾಲೆಯ ತಂದೆ. ನಾನು LKGಯಿಂದ ನಾನು 2 ಮಕ್ಕಳನ್ನು ಇಲ್ಲೇ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ. ಆದರೆ ಎಲ್ಲ ನಾವು ಇಲ್ಲಿ ಕೋಪರೇಟಿವ್ ಕೊಟ್ಟು ಅವರು ಅದೇ ಥರ ನಾವು ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿನಿಯರು ನನ್ನ ವಂದನೆಗಳು. ಹಾಗೂ ನಮ್ಮ ಅತ್ತಿಗಳ APS ಸ್ಕೂಲು ನಮ್ಮ ಪೋಷಕರಿಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಎಲ್ಲ ಟೀಚರ್ಸ್ಗಳು ಹಾಗೂ ಪ್ರಾಂಶುಪಾಲರು ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನನ್ನ ಮಾತುಗಳು. ಅಶ್ರಫ್ ಖಾನ್ ಬೈರಂದಿಯರು ನಮ್ಮ ಮಗ 78% ಬಂದಿದ್ದಾನೆ. ಹಾಗೆ ನಮ್ಮ ಗೋಪಾಲರ APS ಮಾಸ್ಟರ್ ಅವರಿಗೆ ವಂದನೆಗಳು. ರಾತ್ರಿ ಅವರು ನಮಗಿಂತ ಜಾಸ್ತಿ ಸ್ಕೂಲ್ ಟೀಚರ್ಸ್ ಕಷ್ಟಪಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಎಲ್ಲ ಟೀಚರ್ಸ್ಗೂ. ಧನ್ಯವಾದಗಳು. ಮಾರ್ಕ್ಸು ಯಾವರೆಲ್ಲ 100 out of 10 ಇದೆ. And I scored 94% in SSLC board exams. I have studied in APS school Atibele. And first of all, good morning to everyone, respected teachers, lovely parents and my dear friends. First I want to take a moment to express my deepest gratitude to the supportive teachers, supportive management, especially my mom. Thank you so much. And for my principal, thank you so much. Today I am here because of their support, teacher support. I have scored very good marks in SSLC board exams. Thank you so much. And it is a school with very good environment, very good supportive management, and it is a credo based education and it is very effective education. Thank you for all support. Thank you. ಖುಷಿ ಆಗ್ತಿದೆ. ತುಂಬ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಇನ್ನು ಸ್ವಲ್ಪ ಬರಬೇಕಿತ್ತು. ರಿಎಲ್ವೇಷನ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಿ. ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು. ಸ್ಪೆಷಲ್ ಕ್ಲಾಸಸ್, ಸಂಡೇ ಸ್ಪೆಷಲ್ ಕ್ಲಾಸಸ್ ಆಗಲಿ, ಮತ್ತು ಮಾರ್ನಿಂಗ್ 8 o'clock-ಇಂದ 6 o'clock-ವರೆಗೂ ಅವ್ರು ನಮ್ಮ ಜೊತೆಯಲ್ಲೇ ಇರ್ತಾಯಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲ ಟೀಚರ್ಸ್ಗೂ. ಹಾಗೂ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವೇಣು ಸರ್. ತುಂಬ ಚೆನ್ನಾಗಿದೆ ಸ್ಕೂಲು. ಇಲ್ಲಿ LKG-ಇಂದ 4th ಕ್ರೀಡೋ ಇದೆ. ಸೊ ಎಲ್ಲರೂ ಇದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿರಿ. ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲನೂ ಇದೆ. ಥ್ಯಾಂಕ್ ಯು. APS ಸ್ಕೂಲ್. ನನ್ನ ಹೆಸರು ಚರಿಷ್ಮಾ ಅಂತ. ನಾನು LKG-ಇಂದ ಇಲ್ಲೇ ಓದ್ತಿರೋದು. ನನಗೆ 91% ಸಿಕ್ಕಿದೆ. ನನಗೆ ಹಿಂದಿಯಲ್ಲಿ 100 out of 100 ಸಿಕ್ಕಿದೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಒಂದೊಂದು ಮಾರ್ಕ್ಸ್ ಹೋಗಿದೆ. ತುಂಬ ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಹಾಗೂ ಕ್ರೀಡೋ ಬೇಸ್ಡ್ ಎಜುಕೇಷನ್ ಕೂಡ ಸಿಗ್ತಿದೆ ಇಲ್ಲಿ. ಹಾಗೂ ಎಲ್ಲರೂ ಅಡ್ಮಿಷನ್ ಮಾಡ್ಕೋಬೋದು. ಥ್ಯಾಂಕ್ ಯು. ಟೀಚರ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ.
ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕ್ಲಾಸಸ್ ತೊಗೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಮಾತ್ರ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹೆಸರು ವಿನಯ್ ಅಂತ. ನಮ್ಮ ಸ್ಕೂಲ್ APS ಅಂತ ನಿಮ್ಗೆ ಗೊತ್ತು. ನನಗೆ ಇವಾಗ 614 ಬಂದಿದೆ, 625ಗೆ 98% ಬಂದಿದೆ. ನನಗೆ ಕನ್ನಡ, ಹಿಂದಿ, ಇಂಗ್ಲೀಷ್, ಸೋಷಿಯಲ್ ಔಟ್ ಆಫ್ ಔಟ್ ಬಂದಿದೆ. ಮತ್ತು ಸ್ಕೂಲಲ್ಲಿ ಎಲ್ಲದೂ ಸಪೋರ್ಟ್ ಮಾಡ್ತಾರೆ. ನಾನು ಕಷ್ಟ ಬಿದ್ದು ಓದಿದೆ. ಈ ಸೈಡಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅದರಲ್ಲೂ ಜಾಸ್ತಿಯಾಗಿ ನಮ್ಮ ಮ್ಯಾಥ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರು ಕನ್ನಡ ಬರೋಲ್ಲ, ತಮಿಳ್ ಬಂದ್ರೂ ಅವ್ರು ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ನೀಟಾಗಿ ಹೇಳ್ಕೊಟ್ರು. ಅದು ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಾಗಿತ್ತು ಅನಿಸುತ್ತೆ. ರಿವ್ಯಾಲ್ಯೂಷನಲ್ಲಿ ನೋಡೋಣ ಅಂತ ಅಂತೀನಿ. ಪೇರೆಂಟ್ಸು APS ಸ್ಕೂಲ್ ಅತ್ತಿಬೆಲೆ ಪಬ್ಲಿಕ್ ಸ್ಕೂಲು ಅವರು ಈ ಸ್ಕೂಲಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ತೆಗೆಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ 80% ಮೇಲೆ ಮಾಡಿದ್ದಾರೆ. ಅದು ನನಗೆ ತುಂಬ ಸಂತೋಷ. ಮತ್ತು ಇಲ್ಲಿರೋ APS ಸ್ಕೂಲು ಮ್ಯಾನೇಜ್ಮೆಂಟು ವಿನೋದ್ ಸರು, ವೇಣು ಸರು ಮತ್ತು ಮಹೇಶ್ ಸರು ತುಂಬ ಎಲ್ಲ ಸಬ್ಜೆಕ್ಟ್ಗಳು ಟೀಚರ್ಗಳು ತುಂಬ ರಿಸ್ಕ್ ಅವ್ರಿಗೆ ಕೋಚಿಂಗ್ ಮಾಡಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಅನಿಸಿದೆ. ಮತ್ತು ಇದೇ ಥರ ಹಿಂದೆ ಬರುವಂಥ ಸ್ಟೂಡೆಂಟ್ಗಳು ಇದಕ್ಕಿಂತ ಒಳ್ಳೆಯ ಮಾರ್ಕ್ಸ್ ತೆಗಿಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ. ನನ್ನ ಹೆಸರು ಪವನ್ ನೇಮಗೌಡ. ನಾನು 10ನೇ ತರಗತಿಯಲ್ಲಿ ಓದಿ ಈಗ ರಿಸಲ್ಟ್ಸ್ ಬಂದಿದೆ. ಸ್ಕೂಲ್ಗೆ ಸೆಕೆಂಡ್ ಬಂದಿದ್ದೀನಿ. ನಂದು 95%, 625ಗೆ 594 ತೆಗೆದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಮ್ಗೆ ಪೇರೆಂಟ್ಸು, ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಅದರಲ್ಲೂ ನಮಗೆ ವೇಣು ಸರ್ ಅಂತೂ ಫುಲ್ ಸಪೋರ್ಟಿವ್. ಎಜುಕೇಷನ್ ಜೊತೆಗೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ನಮಗೆ ತುಂಬ ಅವಕಾಶ ಕೊಟ್ಟು ತುಂಬ ಚೆನ್ನಾಗಿ ಇದು ಮಾಡಿ ಒಳ್ಳೆ ರಿಸಲ್ಟ್ ಕೊಡಿಸಿದ್ದಾರೆ. ಅದು ನನ್ನ ಹೆಸರು ಬದ್ರಿ ಅಂತ. ನಾನು 10th ಸ್ಟ್ಯಾಂಡರ್ಡ್ ಓದಿ ಮುಗಿಸಿದ್ದೀನಿ. APS ಸ್ಕೂಲಲ್ಲಿ ಓದಿದ್ದು. ಖುಷಿಯಾಗಿದೆ. ಇಷ್ಟು ಬರ್ತೈತೆ ಅಂದ್ಕೊಂಡಿಲ್ಲ. 85 ಬಂದಿದೆ. ಖುಷಿಯಾಗಿದೆ. ಯಾಕೆಂದರೆ ನಮ್ಮದು ಇದು 1 ವರ್ಷದ ಪ್ರಯತ್ನ ಅಲ್ಲ. ಯಾಕೆಂದರೆ ನಾವು 10th ರಿಸಲ್ಟ್ ಬೇಕು ಅಂದರೆ ನಾವು 8th, 9th, 10th ನಾವು ಅವ್ರ ಮಕ್ಕಳನ್ನ ಪಿಕಪ್ ಮಾಡಬೇಕು. ಯಾಕೆಂದರೆ ನಮ್ಮದು ಇದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರ ಸಪೋರ್ಟು. ಇದು ಒಂದು ವೆಹಿಕಲ್ ಇದ್ದಂಗೆ 4 ವೀಲು ಯಾವಾಗ ಕರೆಕ್ಟಾಗಿರುತ್ತೋ ಒಂದು ಗುರಿ ಮುಟ್ಟೋಕ್ಕೆ ನಾವು ಸಾಧ್ಯನ. ಹಿಂಗೆ ಅದೇ ರೀತಿ ನಮಗೆ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕೆಂದರೆ ಏನೇ ಮಾಡ್ತೀವಿ ಅಂದರೂ ಓಕೆ ಅಂತೇವೆ. ಯಾಕೆಂದರೆ ನಮ್ಮಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಮತ್ತು ಎಜುಕೇಷನ್ ಅದು 3ರಲ್ಲೂ ಎಲ್ಲ ಆಲ್ಮೋಸ್ಟು ನಮ್ಮದು ಅತ್ತಿಬೆಲೆಯಲ್ಲಿ 3ರಲ್ಲೂ ಫಸ್ಟ್ ಇದ್ದೀವಿ ನಾವು. ಹಂಗಾಗಿ ಈ ವರ್ಷ ನಾವು ಈ ರಿಸಲ್ಟನ್ನು ಅಚೀವ್ಮೆಂಟ್ ಮಾಡೋಕ್ಕೆ ಒಂದು ಸಾಧ್ಯವಾಯಿತು. ಅದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. 26ನೇ ಸಾಲಿನ SSLC ಫಲಿತಾಂಶ ಅತ್ತಿಬೆಲೆ ಕ್ಲಸ್ಟರ್ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು APS ಶಾಲೆಯಲ್ಲಿ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಮತ್ತು ಪೋಷಕರಿಗೆ, ಎಲ್ಲ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದಕ್ಕೆ ಕಾರಣಭೂತರಾದ ಈ ಸಂಸ್ಥಾಪಕರು ಹಾಗೂ ಎಲ್ಲ ಒಂದು ಶ್ರಮ, ಈ ಒಂದು ನಮ್ಮ ಒಂದು ಅತಿ ಹೆಚ್ಚು 116 ಅಂಕಗಳನ್ನು ಪಡೆದು 616 ಅಂಕಗಳನ್ನು ಪಡೆದು ಜಯಶೀಲರಾಗಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ 90 ಮೇಲೆ ಬಂದಿರೋ ಒಂದು ವಿದ್ಯಾರ್ಥಿಗಳನ್ನು ಹೃದಯಪೂರ್ವಕ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸ್ತಾ ನನ್ನೊಂದೆರಡು ಮಾತನ್ನು ಎಲ್ಲ ಅತ್ತಿಬೆಲೆ ಪೋಷಕ ವರ್ಗದವರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿಯಲ್ಲಿ ನಮ್ಮ APS ಶಾಲೆಯ ಪೋಷಕರಿಗೆ ನಮಸ್ಕಾರಗಳನ್ನ ಹೇಳ್ತಾ, ಮತ್ತು ನಮ್ಮ ಈ ಶಾಲೆಯ ಈ SLC ಪರೀಕ್ಷೆ ಬರೆದು 100% ನಮ್ಮ ಶಾಲೆಗೆ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಈ ಬಾರಿ SLC ಪರೀಕ್ಷೆ ಇದರಲ್ಲಿ ತುಂಬ ಬದಲಾವಣೆಗಳಾಗಿತ್ತು. ಈ ಬದಲಾವಣೆಗಳಲ್ಲಿ ಮತ್ತು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ಗಳಲ್ಲಿ ನಮ್ಮ ಮಕ್ಕಳು 100% ಮಾಡಿರೋದು ಒಂದು ಸಾಧನೆನೇ ಅಂತ ಹೇಳ್ಬೋದು. ಈ ರಿಸಲ್ಟು ರಿಮಾರ್ಕಬಲ್ ರಿಸಲ್ಟ್. ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಇಲ್ಲ ಒಂದು ಇಬ್ಬರು ವಿದ್ಯಾರ್ಥಿ 2-3 ಮಾರ್ಕ್ಸ್ ಕಮ್ಮಿ ಬಂದು ನಮಗೆ 100% ಹತ್ರ ಬಂದು ನಾವು ಇದಾಗ್ತಾಯಿತ್ತು. ಬಟ್ ಈ ವರ್ಷ ನಾವು 100% ರಿಸಲ್ಟ್ನ ಅಚೀವ್ ಮಾಡಿ ತುಂಬಾ ಖುಷಿಪಟ್ಟಿದ್ದೀವಿ. ಈ 100% ರಿಸಲ್ಟ್ಸ್ಗೆ ನಮ್ಮ ಪೋಷಕರು, ನಮ್ಮ ಶಿಕ್ಷಕರು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ ಎಲ್ಲರೂ ಸೇರಿ ಟೀಮ್ ವರ್ಕ್ ಹಾಕಿದ್ದಾರೆ. ಮತ್ತು ಈ 3 ಜನ ಪ್ರೋತ್ಸಾಹದ ಪರವಾಗಿ ಮಕ್ಕಳನ್ನ ಅದೇ ರೀತಿ ಒಂದು ಶ್ರಮ ಪಟ್ಟಿದ್ದಾರೆ. ಏನು ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ಟೀಚರ್ಸ್ ಕಡೆಯಿಂದ ಏನು ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್ಲು ಫಾಲೋಅಪ್ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನೆಲ್ಲನೂ ದಿನನಿತ್ಯ ಕರೆಕ್ಟಾಗಿ ಫಾಲೋಅಪ್ ಆಗಿರೋದು ಮತ್ತು ಎಫೆಕ್ಟಿವ್ ಸ್ಟಡಿ ಮಾಡಿರೋದ್ರಿಂದ ಈ ರಿಸಲ್ಟ್ಸ್ ಬಂದಿದೆ. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟ ಏನಪ್ಪ ಅಂದರೆ, ಈ ಬಾರಿ ನಮ್ಮ ಅತ್ತಿಬೆಲೆ ಸರ್ಕಲಲ್ಲಿ, ನಮ್ಮ ಅತ್ತಿಬೆಲೆ ಕ್ಲಸ್ಟರ್ಗೆ ನಮ್ಮ ಶಾಲೆ ಹೈಯೆಸ್ಟ್ ರಿಸಲ್ಟು 614 ತೊಗೊಂಡಿದ್ದಾರೆ. ವಿನಯ್ ವಿಠಲ್ ಅಂತ ಹುಡುಗ ಅದೇ ರೀತಿಯಲ್ಲಿ ಇಂಗ್ಲೀಷು, ಕನ್ನಡ
ಸೋಷಲ್ಲು ಮತ್ತು ಹಿಂದಿಯಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಿದ್ದಾನೆ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ 2 ಔಟ್ ಆಫ್ ಔಟ್ ಬಂದಿದೆ, ಹಿಂದಿಯಲ್ಲಿ 5 ಔಟ್ ಆಫ್ ಔಟ್ ಬಂದಿದೆ, ಕನ್ನಡ 2 ಔಟ್ ಆಫ್ ಔಟ್ ಬಂದಿದೆ, ಸೋಷಲ್ 1 ಔಟ್ ಆಫ್ ಔಟ್ ಬಂದಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ರೀತಿ ಈ ಬಾರಿ ಸೈನ್ಸು ಮತ್ತು ಮ್ಯಾಥ್ಸು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಸುಮಾರು ಮಕ್ಕಳಿಗೆಲ್ಲನೂ ಅದರಲ್ಲಿ ಸ್ಕೋರು ಮಾಡೋದು ಸ್ವಲ್ಪ ಶ್ರಮ ಆಯಿತು. ಆದ್ರೂ ನಮ್ಮ ಮಕ್ಕಳು ಅದರಲ್ಲೂ ಸತತ ಪ್ರಯತ್ನ ಮಾಡಿ 614, 595 ಈ ರೀತಿ 95ಕ್ಕಿಂತಲೂ ಅಧಿಕ ಪರ್ಸೆಂಟೇಜ್ಗಳನ್ನ ತೊಗೊಂಡು ನಮ್ಮ ಶಾಲೆಗಾಗಿರ್ಬೋದು, ನಮ್ಮ ಅತ್ತಿಬೆಲೆ ಕ್ಲಸ್ಟರು ಆನೇಕಲ್ ತಾಲೂಕಿಗೆ ಕೀರ್ತಿ ತೊಗೊಂಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 72 ಜನ ಮಕ್ಕಳು ಈ ಸತಿ ನಮ್ಮ ಸ್ಕೂಲಲ್ಲಿ SSLC ಎಕ್ಸಾಮ್ ತೊಗೊಂಡಿದ್ರು. 9 ಜನ 90% ಮೇಲೆ ರಿಸಲ್ಟ್ ಬಂದಿದೆ, 14 ಜನ 85% ಮೇಲೆ ಬಂದಿದೆ, ಮತ್ತು 24 ಜನ 75% ಮೇಲೆ ಬಂದಿದೆ, ಇನ್ನು 14 ಜನ ಫಸ್ಟ್ ಕ್ಲಾಸ್ ಬಂದಿದೆ. ಇನ್ನು ಉಳಿದವರೆಲ್ಲನೂ 45% ಮೇಲೆ ಬಂದು ಈ ಬಾರಿ ನಮ್ಮಲ್ಲಿ 77 ಜನನೂ ಪಾಸಾಗಿ 100% ರಿಸಲ್ಟ್ ಬಂದಿರೋದು ತುಂಬಾ ಖುಷಿಪಟ್ಟಿದೆ. ಎಲ್ಲ ವರ್ಷವೂ ನಾವು ಶ್ರಮ ಪಡ್ತಿದ್ವಿ, ಈ ವರ್ಷ ಶ್ರಮಕ್ಕೆ ಫಲ ಸಿಕ್ಕಿರೋದ್ರಿಂದ ಈ ವರ್ಷ ನಮಗೆ ಇದು ರಿಸಲ್ಟ್ಸು ತುಂಬ ಖುಷಿಪಟ್ಟಿದೆ. ಇದಕ್ಕೆ ಹೇಳಿದ್ನಲ್ಲ, ನಮ್ಮ ಟೀಚರ್ಸ್ ಟೀಮ್ ವರ್ಕು, ಸಂಡೇಸ್ ಆಗಿರ್ಬೋದು, ಈವ್ನಿಂಗ್ ಕ್ಲಾಸಸ್ಸು, ಮಾರ್ನಿಂಗ್ ಸ್ಪೆಷಲ್ ಕ್ಲಾಸಸ್ಸು, ಸತತವಾಗಿ ಪಾಪ ಅವರು ಡೆಡಿಕೇಟೆಡ್ ಆಗಿ ಮಕ್ಕಳ ಒಂದು ಎಜುಕೇಷನ್ನು, ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂದ್ಬಿಟ್ಟು ವರ್ಕ್ ಮಾಡಿದ್ದಕ್ಕೆ ಈ ರಿಸಲ್ಟ್ಸು ಬಂದಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮ ವರ್ಗದವರು ನಮ್ಮ ಜೊತೇಲಿ ಯಾವಾಗಲೂ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಏನೇ ಒಂದು ಇದಾದ್ರೂ ನಮ್ಮ ಜೊತೆಲಿದ್ದು ಅವರು ಸಹ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಶಾಲೆಗೆ ಇರಲಿ. ಖಂಡಿತ ನಮ್ಮ APS ಶಾಲೆ ಯಾವಾಗಲೂ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಏನು ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದೀರಿ ನೀವು 100% ರಿಸಲ್ಟ್ ಬರೋಕ್ಕೆ? ಸಾಕಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಆ ಒಂದು ಮತ್ತೆ ಪೈಪೋಟಿ ಮಧ್ಯೆ ನಿಮ್ಮ ಒಂದು ಶಾಲೆ 100% ರಿಸಲ್ಟ್ ತುಂಬ ಕಿತ್ತು ಪಡೆದ ವಿಷಯ ಯಾವುದು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ, ಪೋಷಕರು ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು, ಮತ್ತೆ ನಾವು ನಿಮ್ಮ ಟೀಚರ್ಸ್ ಯಾವ ರೀತಿ ಒಂದು ಎಫರ್ಟ್ ಆಗ್ತಾ ಇದ್ರು, ಮತ್ತೆ ಅವ್ರಿಗೆ ಹಾರ್ಡ್ ವರ್ಕ್ ಯಾವ ರೀತಿ ಮಾಡಿಸ್ತಾ ಇದ್ವಿ? ಸರ್, ನಾವೇನು ಮಾಡ್ತೀವಿ ಅಂದರೆ ಕನ್ಸಿಸ್ಟೆನ್ಸ್ ವರ್ಕ್ಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಕನ್ಸಿಸ್ಟೆಂಟ್ ವರ್ಕ್ಗೆ ಪ್ಲ್ಯಾನ್ ಮಾಡಿಕೊಂಡು ನಾವು 9th ಮಕ್ಕಳನ್ನ ಸ್ವಲ್ಪ ಫಾಲೋಅಪ್ ಮಾಡ್ತೀವಿ. 9th ಫಾಲೋಅಪ್ ಮಾಡಿಕೊಂಡು ಯಾರು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ತೊಗೊಳ್ತಾರೆ, ಏನು ಮಾಡ್ತಾರೆ, ಅವ್ರಿಗೆಲ್ಲ ಏನು ಮಾಡ್ತೀವಿ, ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ಜಾಸ್ತಿ ಓದಿಸ್ತೀವಿ. ಮತ್ತು CBSE ಪೋರ್ಷನ್ಸ್ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಅವ್ರಿಗೊಂದು ಸ್ವಲ್ಪ ಮೆಟೀರಿಯಲ್ ಕೊಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ತೀವಿ ಅವ್ರಿಗೆ. ಬಟ್ ಏನಪ್ಪ ಅಂದರೆ ಪೇರೆಂಟ್ಸ್ಗೆ ಪ್ಯಾರಲಲ್ಲಾಗಿ ನಾವು ಕರ್ಕೊಂಡು ಮಾತಾಡ್ತೀವಿ. 9th ಇರಬೇಕಾದ್ರೆ ಕರೆದ್ಬಿಟ್ಟು ನಾವು ಈ ಥರ ಎಕ್ಸ್ಟ್ರಾ ವರ್ಕ್ ಕೊಡ್ತೀವಿ, ನಾವು ಮಾಡಿಸ್ತೀವಿ ಅಂದಾಗ ಅವರು ಹೌದು ಸರ್ ನೀವು ಮಾಡಿಸಿ ಅಂತ ಹೇಳಿದ್ಮೇಲೆ ಇದು ಮಾಡ್ತೀವಿ. ಯಾಕಂದರೆ ಈಗ ಬರ್ತಾ ಬರ್ತಾ ಮಕ್ಕಳಲ್ಲಿ ಏನಾಗ್ತಿದೆ, ಜಾಸ್ತಿ ಪ್ರೆಷರ್ ಮಾಡೋಂಗಿಲ್ಲ, ಸ್ಟ್ರೆಸ್ಸು ಮಾಡೋಕ್ಕಾಗಲ್ಲ ನಾವು. ಅದರಿಂದ ನಾವೇನು ಮಾಡ್ತೀವಿ, ಯಾವ ಮಕ್ಕಳು ಯಾವ ಪೇರೆಂಟ್ಸು ನಮಗೆ ಕೋಪ್ರೇಟ್ ಕೊಡ್ತಾರೋ ಅವ್ರಿಗೆ ನಾವು ಇನ್ನು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಕೊಟ್ಕೊಳ್ತೀವಿ. ಇಲ್ಲ ಅಂದರೆ ಬೇರೆ ಮಕ್ಳಿಗೆ ಏನು ಮಾಡ್ತೀವಿ, ಸ್ಟೇಟ್ ಸಿಲೆಬಸ್ನೇ ಓದಿಸ್ಕೊಂಡು ಏನು ಮಾಡ್ತೀವಿ, ಅವ್ರದ್ದು ಏನು ಲೆವೆಲ್ ಇರುತ್ತೆ, ಎಷ್ಟು ಇದಿರುತ್ತೋ ಅದನ್ನು ಖುಷಿಯಾಗಿ ಮಾಡೋದಕ್ಕೆ ಮಾಡ್ತೀವಿ ನಾವು. ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕೆ ಹೋಗಲ್ಲ ಮಕ್ಕಳಿಗೆ. ಯಾಕಂದರೆ ಈಗ ನೀವು ನೋಡಿದ್ದೀರ ಆಲ್ರೆಡಿ ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ರೆಷರು ಸ್ಟ್ರೆಸ್ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು ಇದು ಸಿಲೆಬಸ್ ಎಲ್ಲ ಡೈಲ್ಯೂಟ್ ಮಾಡ್ತಿದ್ದಾರೆ. ಮತ್ತು ನಾವೇನು ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಏನೇ ಒಂದು ವರ್ಕ್ಶಾಪ್ಸ್ ಮಾಡಿದಾಗ ನಮ್ಮ ಟೀಚರ್ಸ್ನ ಕಳಿಸ್ತೀವಿ ಅಲ್ಲಿ. ಈಗಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ಮತ್ತು ಕ್ವಶನ್ ಪೇಪರ್ ಏನು ಚೇಂಜಸ್ ಆಗುತ್ತೆ, ಅದನ್ನೆಲ್ಲನೂ ಮಾಹಿತಿ ತೊಗೊಂಡು ಮತ್ತೆ ನಾವೊಂದು ಮೀಟಿಂಗ್ ಮಾಡ್ತೀವಿ, ಮ್ಯಾನೇಜ್ಮೆಂಟು ಟೀಚರ್ಸ್ ಮೀಟಿಂಗ್ ಮಾಡಿಕೊಂಡು ಅದಕ್ಕೆ ಏನೇನು ಬದಲಾವಣೆಗಳಾಗಿದೆ, ಅದಕ್ಕೆ ಏನು ಮಾಡಬೇಕು ನಾವು, ಮತ್ತು ಆ ಬದಲಾವಣೆಗಳನ್ನ ನೆಕ್ಸ್ಟು ನಾವು ಮೀಟಿಂಗ್ ಆದಮೇಲೆ ಪೋಷಕರಿಗೊಂದು ಸಭೆ ಮಾಡ್ತೀವಿ. ಈ ರೀತಿ ಈ ಸತಿ ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ, ನಾವು ಈ ಥರ ಮಾಡ್ತಿದ್ದೀವಿ, ಏನಾದರೂ ಚೇಂಜಸ್ ಇದ್ದರೆ ಅಂತ ಹೇಳಿದಾಗ ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ಈ ಥರ ನಾವು ಸಂಜೆ ಕರ್ಕೊಂಬರ್ತೀವಿ, ಬೆಳಗ್ಗೆ ಕರ್ಕೊಂಬರ್ತೀವಿ, ಇಲ್ಲ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನಮಗೇನಾದರೂ ವ್ಯಾನ್ ಫೆಸಿಲಿಟಿ ಬೇಕಂದರೆ ಸರ್ ಈ ಥರ ನಮಗೊಂದು ಫೆಸಿಲಿಟಿ ಮಾಡಿಕೊಡಿ ಅಂತ. ಸೊ ಇಲ್ಲಿ ಏನಪ್ಪ ಅಂದರೆ ಮ್ಯೂಚುವಲ್ ಆಗಿ ನಾವು ಯಾವಾಗಲೂ ಪ್ಯಾರಲಲ್ ಆಗಿ ಒಂದು ಟೀಮ್ ವರ್ಕ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮತ್ತು ಪೇರೆಂಟ್ಸ್ ಆಗಿರ್ಬೋದು, ಮೂವರು ಟೀಮ್ ವರ್ಕ್ ಮಾಡಿಕೊಂಡು ಜೊತೆಗೆ ಏನಿದೆ ಫೀಡ್ಬ್ಯಾಕು, ಅಲ್ಲಿ ಏನು ಲೋಪದೋಷಗಳಿರುತ್ತೆ ಅದನ್ನು ಅಲ್ಲೇ ತಿಳ್ಕೊಂಡಾಗ ಏನಾಗುತ್ತೆ ಬಗೆಹರಿಸ್ಕೊಂಡು ಎಲ್ಲ 3 ಜನ ಸೇರಿ ಇಲ್ಲಿ ಏನು ಮಾಡ್ತೀವಿ, ಮಕ್ಕಳಿಗೆ ಒಂದು ಬೆಳವಣಿಗೆ ಮಾಡೋದಕ್ಕೆ, ಉತ್ತಮ ಫಲಿತಾಂಶ ಕೊಡೋದಕ್ಕೆ ಖಂಡಿತ ಇದು ಚೆನ್ನಾಗಿ ಆಗ್ತಿದೆ ಅಂತ ನನ್ನ ಉದ್ದೇಶ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂದರೆ ಇಷ್ಟಪಟ್ಟು ಓದಿ, ಮತ್ತು ಇನ್ನು ನಮ್ಮದು ಏನು ಸ್ಟೇಟ್ ಸಿಲೆಬಸ್ ಇದೆ NCERT ಆಗುತ್ತೆ. NCERT ಅಂದರೆ ಇದು ಈಕ್ವಲ್ ಇಂಟು CBSEನೇ. ಸೊ ಆದಷ್ಟು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಾಲೆಡ್ಜ್ ಬೇಸ್ಡ್ ಓದಿ. ಹಳೆ ಮೆಥಡ್ ಥರ ಬಯಾಟ್ ಮಾಡೋದು, ಮೆಮರೈಸ್ ಮಾಡೋದು ಆ ಥರ ಬೇಡ. ನಾಲೆಡ್ಜ್ ವೈಸು ಕರೆಕ್ಟಾಗಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಓದಿ, ಮತ್ತು ಇಂಟ್ರೆಸ್ಟ್ ತೊಗೊಂಡು ಓದಿದ್ರೆ ಖಂಡಿತ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ಇಂಟ್ರೆಸ್ಟ್ ತೊಗೊಂಡು ಓದಬೇಕು.
ಮತ್ತು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಸು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದು ನಾನು ನಮ್ಮ ಅತ್ತಿಬೆಲೆ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಕ್ರೀಡೋ ಇದೆ. ಆಲ್ರೆಡಿ ನಾವು ಕ್ರೀಡೋ PEP ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀವಿ. ಈ ವರ್ಷ ಇನ್ನೊಂದು ಸ್ವೀಕಾರ ಮಾಹಿತಿ ಏನಂದರೆ, ಅಪ್ ಟು 4th ತೊಗೊಂಡಿದ್ದೀವಿ. ಮೊದಲು ನಾವು LKG UKG ಮಾತ್ರ ತೊಗೊಂಡಿದ್ದೀವಿ. ಈ ವರ್ಷ ಅಪ್ ಟು 4ನೇ ಕ್ಲಾಸ್ವರೆಗೂ ತೊಗೊಂಡಿರೋದ್ರಿಂದ ನಾವು ಮೇನ್ ಉದ್ದೇಶ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ಮಕ್ಕಳಿಗೆ ಫೌಂಡೇಶನ್ ಸ್ಟ್ರಾಂಗ್ ಮಾಡಬೇಕು. ಅವರು ಚಿಕ್ಕ ಮಕ್ಕಳಿರೋವಾಗೇ ಓದೋದು ಬರೆಯೋದೆಲ್ಲ ಅವ್ರಿಗೆ ಚೆನ್ನಾಗಿ ತಲುಪಿದೆ ಅಂದರೆ 5ನೇ ಕ್ಲಾಸಿಂದ ಕಾನ್ಫಿಡೆನ್ಸ್ ಆಗಿರುತ್ತೆ, ಮತ್ತು ಅವರು ಕಷ್ಟಪಡೋದಿಲ್ಲ, ಇಷ್ಟಪಟ್ಟು ಓದ್ತಾರೆ ಅನ್ನೋ ಉದ್ದೇಶದಿಂದ ಅಪ್ ಟು 4th ನಾನು ಕ್ರೀಡೆ ತೊಗೊಂಡಿದ್ದೀನಿ. ಈ ಅವಕಾಶನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ನಾವು ಕೊಡೋಕೆ ರೆಡಿ ಇದ್ದೀವಿ. ನೀವು ಬಂದು ಇಲ್ಲಿ ದಾಖಲಾತಿ ಮಾಡಿಕೊಂಡ್ರೆ ಖಂಡಿತ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋದು ನಾನು ಆಶ್ವಾಸನೆ ಕೊಡ್ತೀನಿ. ಬೇರೆ ಶಾಲೆಗೂ ಮತ್ತು APS ಶಾಲೆಗೆ ಇರುವಂಥ ವ್ಯತ್ಯಾಸ, ಫೀಸ್ ಆಗಿರೋದು ಅದ್ರ ಬಗ್ಗೆ ಸರ್? ಫೀಸು ನಾವು ರೀಸನಬಲ್ ಫೀಸೇ ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿ ತುಂಬ ಗ್ರಾಮೀಣ ಮತ್ತು ರೂರಲ್ ಪೇರೆಂಟ್ಸೇ ಇರೋದು. ಅದರಿಂದ ನಾವು ರೀಸನಬಲ್ ಫೀಸೇ ಮಾಡಿದ್ದೀವಿ. ಲಾಸ್ಟ್ ಇಯರ್ ಫೀಸ್ ಏನಿದೆ ಸೇಮ್ ಫೀಸ್ ಮಾಡಿದ್ದೀವಿ. ಈ ವರ್ಷ ನಮಗೆ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನಿಂದನೇ 10% ಇಂಕ್ರಿಮೆಂಟ್ ಮಾಡಿ ಅಂತ ಮೆಸೇಜ್ ಬಂದಿತ್ತು. ಬಟ್ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಈ ವರ್ಷ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನಮ್ಮ ಪೋಷಕರನ್ನ ಗಮನದಲ್ಲಿ ಇಟ್ಕೊಂಡು ಏನು ಓಲ್ಡ್ ಫೀಸ್ ಇದೆಯೋ ಅದೇ ಫೀಸಲ್ಲಿ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಶಾಲೆಗಳು ಅಷ್ಟೇ, ಎಲ್ಲ ಮ್ಯಾನೇಜ್ಮೆಂಟು ಅಷ್ಟೇ, ಎಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕಂತಲೇ ಪ್ರಯತ್ನ ಮಾಡ್ತಿರ್ತಾರೆ. ನಾವು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಏನು ಮಾಡ್ತೀವಿ ಅಂದರೆ, ನಾವು ಈಗ ನಮ್ಮ ತಂದೆಯವರು ರಿಟೈರ್ಡ್ ಹೆಡ್ ಮಾಸ್ಟರ್ ಅವರು ಇಲ್ಲೇ ಇರ್ತಾರೆ. ನಾವು ಇಲ್ಲೇ ಇರೋದ್ರಿಂದ ಏನಾಗುತ್ತೆ, ಫಾಲೋಅಪ್ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಮಾರ್ಗದರ್ಶನ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಪ್ಪ ನನಗೆ ಗೊತ್ತಿರೋ ಥರ ನಮ್ಮ ಶಾಲೆಯಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ. ಎಲ್ಲ ಒಂದು 15 ವರ್ಷದ್ದು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರೋದ್ರಿಂದ ನಾನು ಅಷ್ಟೇ, ನನಗೆ ಒಂದೊಂದ್ಸತಿ ಏನಾದರೂ ಡೌಟ್ಸ್ ಇತ್ತಂದರೆ ಅವ್ರ ಹತ್ರ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ಏನಾಗುತ್ತೆ, ಅವ್ರ ಅನುಭವದ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಾ ಇರೋದಕ್ಕೆ ನಾವು ಈ ಸಕ್ಸಸ್ಸು ಅಂತ ನಾನು ನಂಬಿದ್ದೀನಿ. ಟೀಮ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ. ಸೊ ಮತ್ತು ನಾವಿಲ್ಲೇನಪ್ಪ ಅಂದರೆ, ನಾವು ಸಿಂಪಲ್ಲಾಗಿ ಏನು ಬೇಕೋ ಅಷ್ಟನ್ನು ಮಾಡ್ತೀವಿ, ಜಾಸ್ತಿ ಎಕ್ಸ್ಟ್ರಾ ಮಾಡೋಕ್ಕೋಗಲ್ಲ. ಮಕ್ಳಿಗೆ ಏನು ಬೇಕು, ಪೋಷಕರಿಗೆ ಏನು ಬೇಕು, ಎಜುಕೇಷನ್ ತಕ್ಕಂಗೆ ಏನೇನು ಬೇಕೋ ಆ ರೀತಿಯಂಥ ಒಂದು ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿಕೊಂಡು ಎಜುಕೇಷನ್ ಇಂಪ್ರೂವ್ಮೆಂಟ್, ಆದಷ್ಟು ಎಜುಕೇಷನ್ ಇಂಪ್ರೂವ್ಮೆಂಟ್ ಮೇಲೇ ಕಾನ್ಸಂಟ್ರೇಷನ್ ಕೊಟ್ಕೊಂಡು ಮಾಡ್ತಿರೋದ್ರಿಂದ ಈ ಫಲಿತಾಂಶಗಳೆಲ್ಲ ಬರ್ತಿದೆ ಅಂತ ನನ್ನ ನಂಬಿಕೆ ಇದೆ. ನಿನ್ನೆ SLC ಒಂದು ಫಲಿತಾಂಶ ಪ್ರಕಟವಾಗಿದ್ದು, ನಮ್ಮ APS ಶಾಲೆಯಲ್ಲಿ ಒಂದು 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ ಮಕ್ಕಳು. ಒಂದು 625ಕ್ಕೆ 614 ಅಂಕಗಳನ್ನು ಒಂದು ನೀಡಿ, ವಿನಯ್ ವಿಠಲ್ ವಾಡಿ ಅನ್ನೋ ಒಂದು ಮಗು 614 ಅಂಕವನ್ನು ನೀಡಿ ಇಡೀ ನಮ್ಮ ಒಂದು ಅತ್ತಿಬೆಲೆ ಕ್ಲಸ್ಟರ್ಗೆ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ. ಈ ಎಲ್ಲ ಒಂದು ಇದಕ್ಕೂ ಸಹ ನಮ್ಮ ಒಂದು ಶಿಕ್ಷಕರ ಮತ್ತು ಪೋಷಕರ ಒಂದು ಎಫರ್ಟು ಮತ್ತು ಪೋಷಕರ ಒಂದು ಸಹಕಾರ ಹಾಗೂ ಈ ಒಂದು ನಮ್ಮ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಒಂದು ಪ್ರಾಂಶುಪಾಲರಾದಂತಹ ವೇಣುಗೋಪಾಲ್ ಸರ್ ಅವ್ರದ್ದು, ಮುಖ್ಯೋಪಾಧ್ಯಾಯರಾದಂತಹ ರಾಜಪ್ಪ ಸರ್, ಇವರೆಲ್ಲ ಸಹಕಾರದಿಂದ ನಾವೊಂದು ಈ ಒಂದು ಮೆಟ್ಟಿಲನ್ನು ಏರಿದ್ದೀವಿ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಹ ಮುಂಬರುವಂತಹ ಒಂದು SSLC ಪರೀಕ್ಷೆ ಬರೆಯುವಂಥ ಮಕ್ಕಳಿಗೂ ಸಹ ಮುಂದಿನ ವರ್ಷದಿಂದ ಇದೇ ಒಂದು ಫಲಿತಾಂಶನ ಕೊಡ್ತಾ ಬರ್ತೀವಿ ಅಂತ ಹೇಳಿ ನನ್ನ ಹೆಸರು ಮಹೇಶ್ ಅಂತ. ನಾನು ಒಂದು 13 ವರ್ಷದಿಂದ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ಸತಿ ನಮ್ಮ SLC ರಿಸಲ್ಟ್ನಲ್ಲಿ ನಮ್ಮ ಅತ್ತಿಬೆಲೆ ಪಬ್ಲಿಕ್ ಸ್ಕೂಲ್ ಅತ್ತಿಬೆಲೆ ಕ್ಲಸ್ಟರ್ಗೆ ಅತ್ತಿಬೆಲೆಗೆ ಫಸ್ಟು ಬಂದಿರೋದು ವಿನಯ್ ವಿಠಲ್ ಅವಾರ್ಡಿ ಅಂತ. ಸೊ ಇದಕ್ಕೆ ನಮ್ಮ 100% ರಿಸಲ್ಟು ಕೊಟ್ಟಿದ್ದೀವಿ. ಪ್ಲಸ್ ಇನ್ನೇನೆಂದರೆ ಇದಕ್ಕೆ ಕೋಆಪ್ರೇಷನ್ ಮಾಡಿದಂಥ ಪ್ಯಾರೆಂಟ್ಸು ಮತ್ತು ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ಗೂ ನಮ್ಮ ಕೃತಜ್ಞನ ಹೇಳ್ತಾರೆ. ನನ್ನ ಹೆಸರು ಗೀತಾ. ನಾನು 20 ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆ 20 ವರ್ಷದ ಒಂದು ಕನಸು ಇಂದು ನನಸಾಗಿದೆ ಅಂದರೆ ತಪ್ಪಾಗಲಾರ್ದು. 100% ರಿಸಲ್ಟನ್ನು ನಾವು APS ಶಾಲೆಯಿಂದ ನೀಡಿದ್ದೀವಿ. ಅದರಲ್ಲೂ ಅತ್ತಿಬೆಲೆ ಕ್ಲಸ್ಟರಲ್ಲಿ ನಮ್ಮ ಶಾಲೆ ಪ್ರಪ್ರಥಮ ಒಂದು ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಸಹಕಾರವನ್ನು ಕೊಟ್ಟಂತಹ ಪೋಷಕರು ಮತ್ತು ನಮ್ಮ ಶಾಲಾ ಸಿಬ್ಬಂದಿ, ಹೆಚ್ಚಿನದಾಗಿ ನಮ್ಮ ಮ್ಯಾನೇಜ್ಮೆಂಟು ಮತ್ತು ಪ್ರಾಂಶುಪಾಲರು ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. This is Eksha from APS School Attibele. So finally we have waited for APS results. It has been out yesterday. So we have 98 is the highest percentage of our APS school, and we are the toppest in the APS. In Attibele. So we are really happy for that. And I personally extend my gratitude to all the parents and students for their hard work, and finally they have achieved that. And I extend my gratitude to Principal Venugopal sir and Founder Rajappa for their extended support. And we as APS we have always one dream that we want to get 100% results. So finally we have achieved that this year.
So APS, we promise that we give quality education. So admissions are open now. Admit your child to the best school in the Attibale. Thank you. I am Anjali, science teacher. I am working here in APS school. We proud to say we got a 100% result. Because of all parents supporting and management support, we got a 100% result in Anekal Taluk. Thank you so much.